ಇಲ್ಲ ಸರ್, ಅಲ್ಲೇ ಮುಂದೆ 4 ಕೆಜಿ ಸರ್. ಅಲ್ಲಿ ಮೇಡಮ್, ಅಲ್ಲಿ ಮೇಡಮ್ ಕವರಿಂಗ್ ಬಿಡಿ ಮೇಡಮ್. ಸ್ವಲ್ಪ ಸೈಡ್ ಬನ್ನಿ. ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿ. ಭ್ರಷ್ಟಾಚಾರ ಮಾಡೋದ್ರಲ್ಲಿ 100% ಭ್ರಷ್ಟಾಚಾರ ಮಾಡೋರು, 40% ಭ್ರಷ್ಟಾಚಾರ ಯಾರಿಗೆ ಹೇಳಿದ್ದು ಅದನ್ನ? ಮಿಸ್ಟರ್ ಕೆಂಪಣ್ಣ ಯಾರಾಗಿದ್ದಾರೆ, ಏನಾಗಿದ್ದಾರೆ ಅವರು? ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಾವು ಇರ್ಲಪ್ಪ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ಎಷ್ಟಿದ್ರು ಅವರು? 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವಾ? ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ? ಇಲ್ಲಿ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್? ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅವರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ. ಕುಮಾರಸ್ವಾಮಿಗಾಗ್ಲಿ, ವಿಜಯೇಂದ್ರನಿಗಾಗ್ಲಿ, ಅಶೋಕನ್ಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಅವ್ರ ಕಾಲದಲ್ಲಿ ನಡೆದಿದ್ದಂತ ಎಲ್ಲ ಹಗರಣಗಳನ್ನು ನಾವು ಕೂಡ ಸಭೆಗಳನ್ನು ಮಾಡಿ, ನಿನ್ನೆ ಬಿಡದಿನಲ್ಲಿ ಮಾಡಿದ್ದು, ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ, ನಾಳೆ ಚನ್ನಪಟ್ಟಣದಲ್ಲಿ, ನಾಳಿದ್ದು ಮಂಡ್ಯದಲ್ಲಿ, ಆಮೇಲೆ ಇದರಲ್ಲಿ ಯಾವ್ದಾದ್ರು ಮದ್ದೂರಿನಲ್ಲಿ, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಶ್ರೀರಂಗಪಟ್ಟಣದಲ್ಲಿ, ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನ 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡ್ರಲ್ಲ, ಏನ್ ಮಾಡ್ಬೇಕು ಅವರು? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ ಕಣೆ. ಗೊತ್ತಾ ನಿಂಗೆ ಅದು? ಮತ್ತೆ ರಾಜೀನಾಮೆ ಏನಕ್ಕೆ ಹೋಗಿ ಕೇಳಲ್ಲ ನೀನು? ಅವ್ರಿಗೆ ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಲಾಯಕ ಅವರು.